ಅಂಡ್ ಚೆನ್ನಾಗಿದೆ, ವಿನೂತನವಾಗಿ ತುಂಬ ಯುನಿಕ್ ಆಗಿ ಚೆನ್ನಾಗಿದೆ ಕಾನ್ಸೆಪ್ಟ್. ಅಂಡ್ ಅಗತ್ಯ ಇತ್ತು ಈ ಏರಿಯಾಗೆ. ಅವರು ಬಹಳ ಒಳ್ಳೆ ಪ್ಲಾನ್ ಮಾಡಿ ಚೆನ್ನಾಗಿ ಇದು ಮಾಡಿದ್ದಾರೆ. ನಾನು ಅಭಿನಂದಿಸ್ತೀನಿ, ಚೆನ್ನಾಗಿ ಹೋಗಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು. ಸೊ ಆ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ನಿಮಗೆಲ್ಲ ಗೊತ್ತಿದ್ದಂಗೆ ಹೈಜೀನ್ ಬಗ್ಗೆ ಎಲ್ಲರೂ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು ಏನು ಅಂತೆಲ್ಲ ನಿಮ್ಗೆ ಗೊತ್ತಿದೆ. ಅದನ್ನು ನಾವು ಪ್ರೋಟೋಕಾಲ್ ತೊಗೊಂಡು ಅದನ್ನು ನಾವು ಏಮ್ ಇಟ್ಕೊಂಡು ಅದನ್ನೇ ಒಂದು ಜನಗಳಿಗೆ ರೀಚ್ ಆಗಬೇಕು ಅಂತ ಹೇಳಿ ಹೈಜೀನ್ನ ಹೇಗೆ ಮೇಂಟೈನ್ ಮಾಡಬೇಕು, ಹೇಗೆ ಸೇಫ್ಟಿ ಇರಬೇಕು ಇಲ್ಲಿ ಬಂದಾಗ, ಆಮೇಲೆ ಹೇಗೆ ಅವ್ರಿಗೆ ಸ್ಪೀಡ್ ಇರಬೇಕು, ಆ ಉದ್ದೇಶ ಇಟ್ಕೊಂಡು ನಾವು ಒಂದೊಂದೇ ಡೆವಲಪ್ ಮಾಡ್ತಾ ಈಗ 4ನೇ ಬ್ರಾಂಚ್ಗೆ ಬಂದಿದ್ದೀವಿ. ಸೊ ಮೊದಲನೇ ಬ್ರಾಂಚ್ ನಮ್ಮದು RR ನಗರಲ್ಲಿದೆ, 2ನೇ ಬ್ರಾಂಚು ಕೆಂಗೇರಿ ಕೋಡಿಪಳ್ಳಿ ಹತ್ರ ಇದೆ, 3ನೇ ಬ್ರಾಂಚು ನಿಮಗೆ ಕನಕಪುರ ರೋಡ್ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಇದೆ. ಸೊ ಇದು 4th ಬ್ರಾಂಚು ಬನಶಂಕರಿ 6 ಸ್ಟೇಜ್ ಇದೆ. ಸೊ ನಮ್ಮಲ್ಲಿ ಟ್ರೈನರ್ಸ್ ಎಲ್ಲ ಹೇಗಿರ್ತಾರೆ ಅಥವಾ ಸ್ಟಾಫ್ ಹೇಗಿರ್ತಾರೆ ಅಂತಂದರೆ, ನಾವು ಸುಮ್ಮನೆ ಯಾರೋ ಬಂದರು ಅಥವಾ ತೊಗೊತೀವಿ ಆ ಥರ ನಮ್ಮ ಹತ್ರ ಪಾಲಿಸಿ ಇಲ್ಲ. ಸೊ ನಾವು ಅವ್ರಿಗೆ ಫಸ್ಟು ಟ್ರೈನ್ ಕೊಡ್ತೀವಿ, 2ರಿಂದ 3 ತಿಂಗಳು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಕಸ್ಟಮರ್ನ ಬಿಹೇವ್ ಮಾಡೋದು ಹೇಗೆ, ಅಥವಾ ಕ್ಲೈಂಟ್ನ ಹ್ಯಾಂಡಲ್ ಮಾಡೋದು ಹೇಗೆ, ಸರ್ವಿಸನ್ನು ಮೇಂಟೈನ್ ಮಾಡೋದು ಹೇಗೆ, ಪ್ರಾಡಕ್ಟ್ ನಾಲೆಡ್ಜ್ ಬಗ್ಗೆ ಅಥವಾ ಏರಿಯಾ ನಾಲೆಡ್ಜ್ ಬಗ್ಗೆ ಎಲ್ಲರೂ ಕೊಟ್ಟು ಆದಮೇಲೆ ನಾವು ಅವ್ರನ್ನ ಇಂಡಕ್ಷನ್ ಮಾಡ್ಕೊಳ್ಳೋ ಪ್ರೊಸೆಸ್ ಮಾಡ್ತೀವಿ. ಆ ಇಂಡಕ್ಷನಲ್ಲಿ ಪಾಸ್ ಆದಮೇಲೆ ಮಾತ್ರ ಅವರು ಸರ್ವಿಸ್ನ ಸ್ಟಾರ್ಟ್ ಮಾಡೋದು. ಅದಾದಮೇಲೆ ಸರ್ವಿಸ್ ಆದಮೇಲೆ ನಾವು ಮತ್ತೆ ಅವ್ರ ಕಸ್ಟಮರಿಂದ ಫೀಡ್ಬ್ಯಾಕ್ ಬಂದಾದಮೇಲೆ ಅವ್ರೊಂದು ಸರ್ಟಿಫಿಕೇಟ್ ಕೊಟ್ಟು ಅದಾದಮೇಲೆ ನಾವು ಕೆಲಸವನ್ನು ಸ್ಟಾರ್ಟ್ ಮಾಡೋದು. ಸೊ ಎಲ್ಲರೂ ಆಲ್ಮೋಸ್ಟ್ ಹಂಗೆ ಹೇಳ್ಬೇಕಂದ್ರೆ ನಿಮಗೆ ಮಿನಿಮಮ್ 5ರಿಂದ 6 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಸ್ಟಾಫ್ಗಳು ಇದ್ದಾರೆ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ. ಸೊ ನಮ್ಮದು 4ನೇ ವರ್ಷದಲ್ಲಿ ಆಲ್ಮೋಸ್ಟ್ ನಾವೊಂದು 9,000 ಚಿಲ್ಲರೆ ಕಸ್ಟಮರ್ನ ರೀಚ್ ಮಾಡಿದ್ದೀವಿ. 9,000ದಲ್ಲಿ ನಮಗೆ 8,900 ಕಸ್ಟಮರು ಆಲ್ಮೋಸ್ಟ್ ನಮಗೆ 4+ ರೇಟಿಂಗ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ಎಲ್ಲ ಇಷ್ಟು ದಿನ ನಮ್ಮ ಹತ್ರ ನಾವು ತೊಗೊಂಡಿರೋ ಎಲ್ಲ ಕ್ಲೈಂಟ್ಗಳು ಏನು ಸರ್ವಿಸು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು ಅವ್ರಿಗೆ. ಸೊ ಇನ್ನು ಮುಂದಕ್ಕೆ ಏನೇನೆಲ್ಲ ಡೆವಲಪ್ ಆಗುತ್ತೆ ನಾವು ಕಸ್ಟಮರಿಂದನೇ ತೊಗೊಳ್ತಾ ಇದ್ದೀವಿ ಫೀಡ್ಬ್ಯಾಕು, ಕಸ್ಟಮರಿಂದನೇ ಅದನ್ನು ಡೆವಲಪ್ ಮಾಡಬೇಕು, ಅದನ್ನು ಮತ್ತೆ ನೆಕ್ಸ್ಟ್ ಎನ್ಕರೇಜ್ ಮಾಡಿಕೊಂಡು ಅದನ್ನು ಸ್ಟಾಫ್ಗಳಿಗೂ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ನಮಗೆ ಮೇನ್ ಅಗೇನ್ ಕಸ್ಟಮರೇ ಗಾಡ್ ಅನ್ನೋಂಗೆ. ಸೊ ಕಸ್ಟಮರ್ ಫೀಡ್ಬ್ಯಾಕ್ ಮೇಲೆ ಏನೇನೆಲ್ಲ ಡೆವಲಪ್ ಮಾಡಬೇಕಾಗುತ್ತೆ ಅದೆಲ್ಲ ಮಾಡ್ತಾಯಿದ್ದೀವಿ. ಸೊ ನಾವು OBW ಸ್ಟಾರ್ಟ್ ಮಾಡಿದಾಗ ಜಸ್ಟ್ ಸೆಲೂನ್ ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ಈಗ ಬರ್ತಾ ಕ್ಲಿನಿಕ್ವರೆಗೂ ಬಂದಿದ್ದೀವಿ. ಸೊ ನಮ್ಮಲ್ಲಿ ಬೇರೆ ಇದಕ್ಕೂ ನಾವು ಯಾರೂ ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗಲ್ಲ ನಾವು, ಯಾಕೆಂದರೆ ಈ ಕಂಪ್ಯಾರಿಸನ್ ಬಿಸ್ನೆಸ್ ಅಲ್ಲ ಇದೆ. ಸೊ ನಮ್ಮಲ್ಲಿ ಏನು ಸರ್ವಿಸ್ ಬೆಟರ್ ಇದೆ ಅಂತ ಹೇಳ್ಬೋದು ಅಂದರೆ, ಅದನ್ನು ನಾವಾಗಲೇ ಹೇಳಿದಂಗೆ ಹೈಜೀನ್ ಆಗಿರ್ಬೋದು ಅಥವಾ ನಮ್ಮ ಹತ್ರ ಇರೋಂಥ ಸ್ಟಾಫ್ ಟ್ರೈನರ್ ಆಗಿ ಹೆಂಗಿರ್ತಾರೆ ಅಂತ ಅಂದ್ಬಿಟ್ಟು ಎಲ್ಲ ಕ್ವಾಲಿಫೈಡ್ ಇರ್ತಾರೆ, ಅವರೆಲ್ಲ ಡಿಗ್ರಿ ಹೋಲ್ಡರ್ ಆ ಥರದ್ದು ನಾವು ತೊಗೊಳ್ತಾ ಇರ್ತೀವಿ. ಸೊ ಅದ್ರ ಬಗ್ಗೆ ಏನು ನಮ್ಮ ಹತ್ರ ಸಪ್ರೇಟ್ ಟೀಮ್ ಇದೆ ಅದಕ್ಕೆ ಸೋರ್ಸ್ ಮಾಡೋದಕ್ಕೆ, ಅದನ್ನು ನಾವು ನೋಡ್ಬಿಟ್ಟು ತೊಗೊಳ್ತೀವಿ. ಸೊ ಅದ್ರ ಜೊತೆಯಲ್ಲಿ ಇವಾಗ ನಾನು ಅವಾಗಲೇ ಹೇಳಿದಂಗೆ ಸಲೂನ್ ಏನು ಹೇಳಿದ್ವಿ, ಇವಾಗ ಕ್ಲಿನಿಕ್ವರೆಗೂ ಬಂದಿದೆ. ಕ್ಲಿನಿಕಲ್ಲಿ ಹೇಗೆ ಅಂತಂದರೆ ನಮ್ಮ ಹತ್ರ ಡರ್ಮಾಟಾಲಜಿಸ್ಟ್ ಡಾಕ್ಟರ್ ಇದ್ದಾರೆ, ಮತ್ತು MDS ಡಾಕ್ಟರ್ ಇದ್ದಾರೆ, ಅವರೆಲ್ಲ ವೆಲ್ ಕ್ವಾಲಿಫೈಡ್ ಡಾಕ್ಟರ್ಸ್ ಇರ್ತಾರೆ. ಸೊ ಅವ್ರಿಗೆ ಏನು ಕಸ್ಟಮರ್ಗೆ ಬೇಕು ಫಸ್ಟು ನಾವು ಕನ್ಸಲ್ಟೇಷನ್ ತೊಗೊಂಡು ಅವರಿಂದ ನಾವು ಏನೇನೆಲ್ಲ ಅವ್ರಿಗೆ ಬೇರೆದೆಲ್ಲ ಏನಾರ ಪ್ರಾಬ್ಲಮ್ಸ್ ಇದೆಲ್ಲ ಚೆಕ್ ಮಾಡಿಕೊಂಡು ಅದನ್ನು ನೀಟಾಗಿ ಸ್ಯಾಟಿಸ್ಫ್ಯಾಕ್ಷನ್ ಏನು ಬೇಕೋ ಅದನ್ನು ಫಸ್ಟ್ ಕನ್ಸಲ್ಟೇಷನ್ ಕೊಡ್ತೀವಿ. ಅದಾದಮೇಲೆ ಹೇರ್ ಆ್ಯಂಡ್ ಸ್ಕಿನ್ ರಿಲೇಟೆಡ್ ಎಲ್ಲ ಸರ್ವಿಸು ನಮ್ಮ ಹತ್ರ ಇದೆ. ಸೊ ಎಲ್ಲ ಏಜ್ ಗ್ರೂಪ್ಗಳಿಗಿದೆ, ಈ ಏಜ್ ಆ ಏಜ್ ಅಂತ ಇಲ್ಲ. ತುಂಬ ಸೆಲೆಬ್ರಿಟೀಸು ಬರ್ತಾ ಇದ್ದಾರೆ, ಫಿಲಿಮ್ ಆ್ಯಕ್ಟರ್ಸ್ ಬರ್ತಾ ಇದ್ದಾರೆ, ಪೊಲಿಟಿಷಿಯನ್ ಬರ್ತಾ ಇದ್ದಾರೆ. ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇದು 4ನೇ ಬ್ರಾಂಚ್ ನಡೀತಾ ಇರೋದು. ಸೊ ಮುಂದಿನ ದಿನಗಳಲ್ಲಿ ಇನ್ನು ಪ್ರತಿ ವರ್ಷ ಒಂದೊಂದು ಮಾಡಬೇಕು ಅನ್ನೋದು ನಮ್ಮ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಇದೆ. ಒಳ್ಳೆ ಏರಿಯಾ ನೋಡಿ ಕಸ್ಟಮರ್ಗೆ ಎಲ್ಲೆಲ್ಲಿ ನಾವು ಸರ್ವಿಸ್ ಕೊಡಬೇಕಾಗುತ್ತೋ ಆ ಪ್ರಯತ್ನದಲ್ಲಿ ಇದ್ದೀವಿ. ಇದೇ ಸಹಕಾರ ಎಲ್ಲರಿಗೂ ಹೀಗೆ ಇರಲಿ ಅಂತ ಇದು ಮಾಡ್ತೀವಿ. ಆಮೇಲೆ ನಾವು ಯೂಸ್ ಮಾಡೋ ಪ್ರಾಡಕ್ಟು ನಿಮಗೆ ಎಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡೆಡ್ ಇರುತ್ತೆ. ಇಂಟರ್ನ್ಯಾಷನಲ್ ಬ್ರ್ಯಾಂಡಲ್ಲಿ ನಿಮಗೆ ಜರ್ಮನ್ನು, ಇಂಡೋನೇಷ್ಯಾ ಆ ಕಡೆಯಿಂದೆಲ್ಲ ತರಿಸ್ಕೊಡ್ತಾ ಇದ್ದೀವಿ. ಅಂದರೆ ಆಲ್ಮೋಸ್ಟ್ ಕೆಮಿಕಲ್ ಫ್ರೀ ಆ ಥರದ್ದೊಂದು ಪ್ರಾಡಕ್ಟ್ನ ಯೂಸ್ ಮಾಡೋವಂಥದ್ದು ಮಾಡ್ತಾಯಿದ್ದೀವಿ ನಾವು. ಸೊ ಇದುವರೆಗೂ ತೊಗೊಂಡಿರೋ ಕಸ್ಟಮರಲ್ಲೆಲ್ಲ ಗುಡ್ ಫೀಡ್ಬ್ಯಾಕ್ ಇದೆ. ಸೊ ಇದನ್ನು ಇನ್ನೂ ಮುಂದಕ್ಕೆ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ಸಹಕಾರ ಕೊಡ್ತಾಯಿದ್ದೀನಿ ಎಲ್ಲರಿಗೂ. ಸೊ ಬನಶಂಕರಿ ಬ್ರಾಂಚ್ ಎಲ್ಲ ವಿಸಿಟ್ ಮಾಡಿ ಸರ್ವಿಸ್ ತೊಗೊಂಡು ಸರ್ಪ್ರೈಸ್ ಆಫರ್ಸ್ಗಳಿದೆ ಈ ಮಂತಲ್ಲಿ. ತುಂಬ ಸ್ಪೆಷಲ್ಲು, ಸೀಕ್ರೆಟು, ಸರ್ಪ್ರೈಸ್ ಎಲ್ಲ ಆಫರ್ಸ್ ಇದೆ ಇಲ್ಲಿ. ನೆಕ್ಸ್ಟ್ ಮಂತು ಒಂದು ಸರ್ವಿಸ್ ತೊಗೊಂಡಾದಮೇಲೆ ಆ ಸರ್ಪ್ರೈಸು ಸೀಕ್ರೆಟ್ ಎಲ್ಲ ರಿವೀಲ್ ಆಗುತ್ತೆ. ಅಲ್ಲಿವರೆಗೂ ನಾವು ಏನು ಮಾಡ್ತಾ ಇಲ್ಲ ಇದನ್ನು. ಸೊ ನಾಳೆ ಸೋಮವಾರ 24ನೇ ತಾರೀಕಿಂದ ಲೈವ್ ಸರ್ವಿಸ್ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ತೊಗೊಂಡು ಒಂದು ಫೀಡ್ಬ್ಯಾಕ್ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಮ್ಮ ಹತ್ರ ಸರ್ ನನ್ನ ಹೆಸರು ರವಿ ಅಂತ, ಕಂಪ್ನಿ ಮ್ಯಾನೇಜ್ಮೆಂಟ್. ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. AIN ನ್ಯೂಸ್ ಕನ್ನಡ, ವರದಿ ನಮ್ಮದು, ನಿರ್ಧಾರ ನಿಮ್ಮದು.